ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ SPP ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2025ರ ಈ ಒಂದು ವರ್ಷದಲ್ಲಿ ಡಿಸೆಂಬರ್ ತಿಂಗಳು ಇನ್ನೇನೋ ಮುಗಿತಾ ಬರ್ತಿದೆ ಸ್ನೇಹಿತರೆ. ಈ ಡಿಸೆಂಬರ್ 24ರ ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಕನ್ಯಾ ರಾಶಿಯವರ ಜೀವನದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರ್ಬೋದು, ಹಾಗೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ಡಿಸೆಂಬರ್ 24ರ ನಂತರ ಕಾಣಲಿದ್ದೀರಿ. ಈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಸಮಸ್ಯೆಗಳು ಇದ್ದರೆ ಆ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೂ ಪರಿಹಾರವನ್ನು ನೀಡಲಿ, ಆ ಶನಿದೇವರ ಅನುಗ್ರಹವೂ ಕೂಡ ನಿಮಗೆ ಸಿಗಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಡಿಸೆಂಬರ್ ತಿಂಗಳ ಗ್ರಹ ಸಂಚಾರವನ್ನು ನೋಡ್ತಾ ಬರೋಣ. ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ 3ನೇ ಮನೆಯಲ್ಲಿ ಡಿಸೆಂಬರ್ 16ರವರೆಗೆ ಇದ್ದಂತಹ ಸೂರ್ಯನು, ಅದಾದ ನಂತರ ಧನುಷ್ ರಾಶಿಯ 4ನೇ ಮನೆಗೆ ಡಿಸೆಂಬರ್ 16 ನಂತರ ಪ್ರವೇಶವನ್ನು ಆಲ್ರೆಡಿ ಮಾಡಿರೋ ಕಾರಣ ಸೂರ್ಯನ ಈ ಗೋಚರವು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಪ್ರಭಾವವನ್ನು ಬೀರ್ಬೋದು ಅಂತ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೂ ಬರೋದಾದರೂ ವೃಶ್ಚಿಕ ರಾಶಿಯ 3ನೇ ಮನೆಯಿಂದ ಧನು ರಾಶಿಯ 4ನೇ ಮನೆಗೆ ಡಿಸೆಂಬರ್ 29ರಂದು ರಾಶಿ ಬದಲಾವಣೆಯನ್ನು ಬುಧನು ಮಾಡಲಿದ್ದು, ಈ ರಾಶಿ ಬದಲಾವಣೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ. ನಿಮ್ಮ ವೃತ್ತಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿ ಬದಲಾವಣೆ ತರಲಿದೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ 3ನೇ ಮನೆಯಿಂದ ಧನುರ್ ರಾಶಿಯ 4ನೇ ಮನೆಗೆ ಡಿಸೆಂಬರ್ 20ರಂದು ಶುಕ್ರನು ರಾಶಿ ಬದಲಾವಣೆಯನ್ನು ಆಲ್ರೆಡಿ ಮಾಡಿದ್ದಾನೆ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ. ಶುಕ್ರನ ಈ ಗೋಚರವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರೋದ್ರ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ತರ್ತಾ ಬರ್ತದೆ ಸ್ನೇಹಿತರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ 3ನೇ ಮನೆಯಿಂದ ಧನುರ್ ರಾಶಿಯ 4ನೇ ಮನೆಗೆ ಡಿಸೆಂಬರ್ 7ರಂದೇ ಆಲ್ರೆಡಿ ಪ್ರವೇಶವನ್ನು ಮಾಡಿರತಕ್ಕಂತಹ ಮಂಗಳನು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ವೃತ್ತಿ ಜೀವನದಲ್ಲಿ ತರಲಿದ್ದಾನೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯ 11ನೇ ಮನೆಯಿಂದ ಮಿಥುನ ರಾಶಿಯ 10ನೇ ಮನೆಗೆ ಡಿಸೆಂಬರ್ 5ರಂದು ಆಲ್ರೆಡಿ ಗುರು ಪ್ರವೇಶವನ್ನು ಮಾಡಿದ್ದಾನೆ ಸ್ನೇಹಿತರೆ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಮೀನ ರಾಶಿಯ 7ನೇ ಮನೆಯಲ್ಲಿ ಈ ತಿಂಗಳಿಡೀ ಕೊನೆವರೆಗೂ ಕೂಡ ಶನಿಯು ಇರಲಿದ್ದಾರೆ ಸ್ನೇಹಿತರೆ. ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ ಕುಂಭ ರಾಶಿಯ 6ನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ರಾಹು ಇರಲಿದ್ದು, ಕೇತು ಸಿಂಹ ರಾಶಿಯ 12ನೇ ಮನೆಯಲ್ಲಿ ಈ ತಿಂಗಳು ಎಂಡ್ವರೆಗೂ ಕೂಡ ಇರಲಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಕನ್ಯಾ ರಾಶಿಯವರಿಗೆ ಈ ಡಿಸೆಂಬರ್ 2025 ವೃತ್ತಿ ಜೀವನದ ದೃಷ್ಟಿಯಿಂದ ಬಹಳ ನಿರ್ಣಾಯಕವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಡಿಸೆಂಬರ್ 5ರಂದೇ ಆಲ್ರೆಡಿ ಗುರು 10ನೇ ಮನೆಗೆ ಕರ್ಮ ಅಥವಾ ಉದ್ಯೋಗ ಸ್ಥಾನದಲ್ಲಿ ಬದಲಾಗೋದು ನಿಮ್ಮ ಉದ್ಯೋಗ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ಸೂಚಿಸ್ತಾ ಬಂದಿದೆ. ಇದು ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸುವುದಲ್ಲದೆ ಅದಕ್ಕೆ ತಕ್ಕಂತಹ ಮನ್ನಣೆಯನ್ನು ಕೂಡ ತಂದುಕೊಡ್ತಾ ಹೋಗ್ತದೆ. ತಿಂಗಳ ಮೊದಲ ವಾರದಲ್ಲಿಯೇ 3ನೇ ಮನೆಯಲ್ಲಿ ಗ್ರಹ ಸಂಚಾರ ಉಂಟಾಗೋದ ಕಾರಣ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗ್ತಾ ಬಂದಿದೆ. ಅದರಲ್ಲೂ 2ನೇ ವಾರದಲ್ಲಿ 4ನೇ ಮನೆಗೆ ಕುಜ, ರವಿ, ಶುಕ್ರರು ಸೇರೋ ಕಾರಣ ಕೆಲಸದ ಒತ್ತಡವು ಮನೆಯ ವಾತಾವರಣದ ಮೇಲೆ ಪರಿಣಾಮವನ್ನು ಬೀರದಂತೆ ಈ ರಾಶಿಯವರು ನೋಡ್ಕೊಳ್ಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ಈ ಡಿಸೆಂಬರ್ 24ರ ನಂತರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅನ್ನೋದರ ವಿಚಾರಕ್ಕೆ ಬರೋದಾದರೆ ಈ ಡಿಸೆಂಬರ್ ತಿಂಗಳು ಉದ್ಯೋಗಿಗಳಿಗೆ ಮಿಶ್ರ ಫಲಿತಾಂಶವನ್ನು ತಂದುಕೊಡುವಂತಹ ತಿಂಗಳಾಗಿದ್ದರು, ಹಾಗೆ ಹೊಸ ಅವಕಾಶಗಳನ್ನು ತಂದುಕೊಡುವಂತಹ ತಿಂಗಳಾಗಿದ್ದರು. ಬಡ್ತಿ ಮತ್ತು ಜವಾಬ್ದಾರಿಗಳ ವಿಚಾರಕ್ಕೆ ಬರೋದಾದರೆ ಡಿಸೆಂಬರ್ 5ರಂದೆಯೇ ಗುರು 10ನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ಉದ್ಯೋಗದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗ್ತಾ ಬರ್ತದೆ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದಂತಹ ನಿಮ್ಮ ಬಡ್ತಿ ಸಿಗುವಂತಹ ಚಾನ್ಸಸ್ ಕೂಡ ಸಿಗಲಿದೆ ಸ್ನೇಹಿತರೆ. ಆದರೆ ಕೆಲಸದ ಭಾರ ಮತ್ತು ಜವಾಬ್ದಾರಿಗಳು ಕೂಡ ವಿಪರೀತವಾಗಿ ಹೆಚ್ಚಾಗ್ಬೋದು. ನೀವು ವಿಶ್ರಾಂತಿ ಇಲ್ಲದೆ ಕೆಲಸವನ್ನು ಮಾಡಬೇಕಾಗಿ ಬರ್ಬೋದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ.
ಕೆಲಸದ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಯಶಸ್ಸಿನ ವಿಚಾರಕ್ಕೆ ಬರೋದಾದರೆ ಮತ್ತು ಸಂವಹನದ ವಿಚಾರಕ್ಕೆ ಬರೋದಾದರೆ ತಿಂಗಳ ಮೊದಲ ವಾರದಲ್ಲಿಯೇ ರವಿ, ಕುಜ, ಬುಧರು 3ನೇ ಮನೆಯಲ್ಲಿ ಇದ್ದ ಕಾರಣ ಸಂದರ್ಶನಗಳಲ್ಲಿ ಉತ್ತಮವಾದ ಯಶಸ್ಸನ್ನು ಕೂಡ ಕಾಣ್ತಾ ಬರ್ತೀರಿ. ನಿಮ್ಮ ಮಾತುಗಾರಿಕೆ ಮತ್ತು ಪ್ರೆಸೆಂಟೇಷನ್ ಕೌಶಲ್ಯಗಳು ಮೇಲಾಧಿಕಾರಿಗಳನ್ನು ಆಕರ್ಷಿಸ್ತಾ ಬರ್ತದೆ. ಇದರಿಂದ ಮಾರ್ಕೆಟಿಂಗ್, ಸೇಲ್ಸ್ ಮತ್ತು ಉದ್ಯಮ ರಂಗದಲ್ಲಿ ಉತ್ತಮವಾದ ಅದ್ಭುತವಾದಂತಹ ಯಶಸ್ಸನ್ನು ಕಾಣ್ತಾ ಬರ್ತೀರಿ. ಇದು ಅದ್ಭುತವಾದಂತಹ ಸಮಯ ಅಂತಲೇ ಹೇಳ್ಬೋದು. ಸವಾಲುಗಳು ಮತ್ತು ರಾಜಕೀಯದ ವಿಚಾರಕ್ಕೆ ಬರೋದಾದರೆ 6ನೇ ಮನೆಯಲ್ಲಿ ರಾಹು ಇರೋದರಿಂದ ಕಚೇರಿಯಲ್ಲಿನ ಶತ್ರುಗಳ ಮೇಲೆ ನೀವು ಜಯವನ್ನು ಕೂಡ ಸಾಧಿಸಲಿದ್ದೀರಿ. ನಿಮ್ಮ ವಿರುದ್ಧ ಮಾಡುವಂತಹ ಕುತಂತ್ರಗಳು ಕೂಡ ಫಲಿಸೋದಿಲ್ಲ ಸ್ನೇಹಿತರೆ. ಆದರೆ 7ನೇ ಮನೆಯಲ್ಲಿ ಶನಿಯ ಸಂಚಾರ ಉಂಟಾಗೋ ಕಾರಣ ಮೇಲಾಧಿಕಾರಿಗಳೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ವಾದಕ್ಕೆ ಇಳಿಯದಿರುವುದು ಒಳಿತು ಅಂತ ಹೇಳ್ಬೋದು. ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕವಾಗಿದ್ದರೆ ಶನಿ ನಿಮಗೆ ರಕ್ಷಣೆಯನ್ನು ಕೂಡ ನೀಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಕೆಲಸ ಮತ್ತು ಜೀವನದ ಸಮತೋಲನದ ವಿಚಾರಕ್ಕೆ ಬರೋದಾದರೆ ಡಿಸೆಂಬರ್ 16 ನಂತರ ತಿಂಗಳ 2ನೇ ವಾರದಲ್ಲಿಯೇ ಗ್ರಹಗಳೆಲ್ಲವೂ 4ನೇ ಮನೆಗೆ ಬದಲಾಗೋ ಕಾರಣ ಆಫೀಸಿನ ಒತ್ತಡವನ್ನು ಮನೆಗೆ ತರುವಂತಹ ಸಾಧ್ಯತೆ ಇರ್ತದೆ. ಇದರಿಂದ ಮಾನಸಿಕ ನೆಮ್ಮದಿಯೂ ಕೂಡ ಹಾಳಾಗ್ಬೋದು. ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ಮಾಡ್ತಿರುವವರಿಗೆ ಈ ಸಮಯದ ನಿರ್ವಹಣೆ ಮಾಡುವುದು ಕೂಡ ಬಹಳ ಮುಖ್ಯವಾಗಿರ್ತದೆ ಈ ರಾಶಿಯವರಿಗೆ ಸ್ನೇಹಿತರೆ. ಇನ್ನು ಈ ರಾಶಿಯವರ ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಈ ಡಿಸೆಂಬರ್ 24 ಕೂಡ ಸಾಧಾರಣವಾಗಿರ್ತದೆ. ಆದಾಯದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯಲ್ಲಿ ಗುರುವಿನ ಬಲದಿಂದ ಉದ್ಯೋಗದ ಮೂಲಕ ಬರುವಂತಹ ಆದಾಯ ಸ್ಥಿರವಾಗಿರ್ತದೆ ಸ್ನೇಹಿತರೆ. ಇನ್ಸೆಂಟಿವ್ ಅಥವಾ ಬೋನಸ್ ರೂಪದಲ್ಲಿ ಹೆಚ್ಚುವರಿ ಹಣ ಬರುವಂತಹ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಕೂಡ ಮ್ಯಾನೇಜಬಲ್ ಆಗಿರ್ತದೆ ಸ್ನೇಹಿತರೆ. ಇನ್ನು ಖರ್ಚುಗಳ ವಿಚಾರಕ್ಕೆ ಬರೋದಾದರೆ 4ನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇರೋ ಕಾರಣ ಮನೆ ರಿಪೇರಿ, ವಾಹನ ಖರೀದಿ ಅಥವಾ ಗೃಹೋಪಯೋಗಿ ವಸ್ತುಗಳಿಗಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗ್ಬೋದು. 12ನೇ ಮನೆಯಲ್ಲಿ ಕೇತು ಇರೋ ಕಾರಣ ಅನಗತ್ಯವಾದಂತಹ ಖರ್ಚುಗಳು ಅಥವಾ ದಾನ ಧರ್ಮಗಳಿಗೆ ಖರ್ಚು ಮಾಡಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಹೂಡಿಕೆಗಳ ವಿಚಾರಕ್ಕೆ ಬರೋದಾದರೆ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡಲು ಈ ತಿಂಗಳ 2ನೇ ವಾರದಲ್ಲಿ ಬಹಳ ಅನುಕೂಲಕರವಾಗಿತ್ತು. ಅದರಲ್ಲೂ ಜಮೀನಿನ ಮತ್ತು ಮನೆಯ ಮೇಲೆ ಇನ್ವೆಸ್ಟ್ ಮಾಡ್ತಿದ್ರೆ ಈ ತಿಂಗಳು ಬಹಳ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ. ಶೇರ್ ಮಾರ್ಕೆಟ್ಗಳಲ್ಲಿ ರಿಸ್ಕನ್ನು ತೆಗೆದುಕೊಳ್ಳೋದಿರುವುದು ಉತ್ತಮ ಅಂತ ಹೇಳ್ಬೋದು. ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಶೇರ್ ಮಾರ್ಕೆಟಲ್ಲಿ ಹೂಡಿಕೆಯನ್ನು ಮಾಡಿ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನದಲ್ಲಿ ಕೆಲವು ಏರುಪೇರುಗಳು ಇದ್ದೇ ಇರ್ತವೆ. 7ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಜೀವನ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗಳು ಕೂಡ ಬರ್ಬೋದು. ಮುಖ್ಯವಾಗಿ ತಿಂಗಳ 2ನೇ ವಾರದಲ್ಲಿಯೇ 4ನೇ ಮನೆಗೆ ಕುಜ, ರವಿ, ಶುಕ್ರರು ಆಲ್ರೆಡಿ ಸೇರಿರೋ ಕಾರಣ ಮನೆಯಲ್ಲಿ ಶಾಂತಿ ಕದಡುವಂತಹ ಸಾಧ್ಯತೆ ಇರುತ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳಗಳು ಕೂಡ ಆಗ್ಬೋದು. ತಾಯಿಯವರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಬನ್ನಿ. 3ನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಉಂಟಾಗೋ ಕಾರಣ ಒಡ ಹುಟ್ಟಿದವರೊಂದಿಗೆ ಬೆಂಬಲವೂ ಕೂಡ ನಿಮಗೆ ಸಿಗಲಿದೆ. ಬಂಧುಗಳ ಆಗಮನದಿಂದ ಮನೆಯಲ್ಲಿ ಸಡಗರವೂ ಕೂಡ ತುಂಬಿರಲಿದೆ ಸ್ನೇಹಿತರೆ. ಇದರಿಂದ ನಿಮ್ಮ ಕುಟುಂಬ ಸಂಬಂಧವು ಇನ್ನಷ್ಟು ಗಟ್ಟಿಮುಟ್ಟಾಗಿ ಇರಲಿದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಅವಶ್ಯಕವಾಗಿರ್ತದೆ ಈ ಕನ್ಯಾ ರಾಶಿಯವರಿಗೆ. 6ನೇ ಮನೆಯಲ್ಲಿ ರಾಹು ಇರೋದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೂ ತಕ್ಷಣ ಗುಣಮುಖವಾಗ್ತಾ ಹೋಗ್ತವೆ. ಆದರೆ 4ನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಉಂಟಾಗೋ ಕಾರಣ ಎದೆ ನೋವು, ಗ್ಯಾಸ್ ಟ್ರಬಲ್ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ಬೋದು. ಮಾನಸಿಕ ಒತ್ತಡದಿಂದ ನಿದ್ರಾಹೀನತೆಯೂ ಕೂಡ ನಿಮಗೆ ಕಾಡ್ಬೋದು ಸ್ನೇಹಿತರೆ. ಸಾಧ್ಯವಾದಷ್ಟು ದೈನಂದಿನ ಜೀವನದಲ್ಲಿ ಯೋಗ ಅಥವಾ ಪ್ರಾಣಾಯಾಮ ಮಾಡೋದ್ರಿಂದ ಇದಕ್ಕೆ ಪರಿಹಾರವೂ ಕೂಡ ಸಿಗಲಿದೆ. ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗಲಿದೆ. ಆದಷ್ಟು ಆ್ಯಕ್ಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ ಬಿಸ್ನೆಸ್ ವಿಚಾರದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ತಂದುಕೊಡುವಂತಹ ತಿಂಗಳು ಅನ್ಬೋದು. 10ನೇ ಮನೆಯಲ್ಲಿ ಗುರುವಿನ ಬೆಂಬಲವೂ ಕೂಡ ಇರೋದರಿಂದ ವ್ಯಾಪಾರ ವಿಸ್ತರಣೆಗೆ ಹೊಸ ಹೊಸ ಆಲೋಚನೆಗಳು ಕೂಡ ಬರ್ತಾ ಹೋಗ್ತವೆ. ಆದರೆ 7ನೇ ಮನೆಯಲ್ಲಿ ಶನಿಯ ಸಂಚಾರದ ಕಾರಣದಿಂದ ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಮಂದಗತಿ ಇರ್ತದೆ. ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರದಂತೆ ನೋಡಿಕೊಳ್ಬೇಕು. ಹೊಸ ಸಾಹಸಗಳಿಗೆ ಕೈ ಹಾಕಲು ಡಿಸೆಂಬರ್ 15ರವರೆಗೆ ಚೆನ್ನಾಗಿತ್ತು. ಈ ವಾರವು ಅಷ್ಟು ಯೋಗ್ಯವಾಗಿರೋದಿಲ್ಲ ಅಂತ ಹೇಳ್ಬೋದು. ಆ ನಂತರ ಬಂಡವಾಳ ಹೂಡುವ ವಿಷಯದಲ್ಲೂ ಕೂಡ ಈ ವಾರದಲ್ಲಿ ಜಾಗೃತೆಯನ್ನು ವಹಿಸ್ತಾ ಬನ್ನಿ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾದಂತಹ ತಿಂಗಳು ಅಂತ ಹೇಳ್ಬೋದು. 4ನೇ ಮನೆಯಲ್ಲಿ ಗ್ರಹಗಳ ಗೊಂದಲದಿಂದ ಮನೆಯಲ್ಲಿ ಓದಲು ಪೂರಕವಾದಂತಹ ವಾತಾವರಣ ಇಲ್ಲದಿರ್ಬೋದು. ಏಕಾಗ್ರತೆ ಕಡಿಮೆ ಆಗುವಂತಹ ಸಾಧ್ಯತೆಗಳು ಕೂಡ ಬರ್ಬೋದು. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಿರುವವರಿಗೆ 6ನೇ ಮನೆಯಲ್ಲಿ ರಾಹು ಜಯವನ್ನು ಕೂಡ ತಂದುಕೊಳ್ಳಲಿದ್ದಾರೆ ಸ್ನೇಹಿತರೆ.
ತಾಂತ್ರಿಕ ಶಿಕ್ಷಣ ಕಲಿತಿರೋರಿಗೂ ಕೂಡ ಈ ತಿಂಗಳು ಬಹಳ ಅನುಕೂಲಕರವಾಗಿರಲಿದೆ. ಹೊಸ ಕೌಶಲ್ಯಗಳನ್ನು ಕಲಿತಿರೋರಿಗೂ ಕೂಡ ಈ ತಿಂಗಳು ಅನುಕೂಲಕರವಾಗಿರಲಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಡಿಸೆಂಬರ್ 24ರ ನಂತರ ಈ ಕನ್ಯಾ ರಾಶಿಯವರ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಗ್ರಹಗಳ ಸಂಚಾರದಿಂದ ಕಾಣ್ತಾ ಬಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಈ ತಿಂಗಳು ಅನುಸರಿಸಬೇಕಾದಂತಹ ಸರಳ ಪರಿಹಾರದ ಕ್ರಮಗಳೇನು, ಈ ಡಿಸೆಂಬರ್ 24ರ ನಂತರ ಗ್ರಹಗಳ ಅನುಕೂಲಕ್ಕಾಗಿ ಮತ್ತು ಸಮಸ್ಯೆಗಳ ನಿವಾರಣೆಗಾಗಿ ಏನೆಲ್ಲ ಪರಿಹಾರವನ್ನು ಮಾಡ್ಬೋದು ಎಂಬುದನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯ ಗುರುವಿನಿಂದ ಉಂಟಾಗುವಂತಹ ಕೆಲಸದ ಒತ್ತಡ ಕಡಿಮೆಯಾಗಲು ಪ್ರತಿ ಗುರುವಾರದಂದು ದತ್ತಾತ್ರೇಯ ಸ್ವಾಮಿಯವರನ್ನು ಆರಾಧಿಸಿ, ಹಾಗೆಯೇ ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಯವರನ್ನು ಕೂಡ ಪೂಜಿಸಿ ಸ್ನೇಹಿತರೆ. ಇದರಿಂದ ನಿಮ್ಮ ಜೀವನದಲ್ಲಿ ಆ ಗುರುರಾಯರ ಆಶೀರ್ವಾದವೂ ಕೂಡ ಸಿಗಲಿದೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಇನ್ನು ಶನಿದೋಷ ನಿವಾರಣೆಗಾಗಿ 7ನೇ ಮನೆಯಲ್ಲಿ ಶನಿಯ ಪ್ರಭಾವವನ್ನು ತಗ್ಗಿಸಲು ಪ್ರತಿ ಶನಿವಾರದಂದು ಕಪ್ಪು ಎಳ್ಳು ಅಥವಾ ಕಬ್ಬಿಣವನ್ನು ದಾನ ಮಾಡಿ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿರೋ ಜೊತೆಗೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ. ಇನ್ನು ಕುಜದೋಷ ನಿವಾರಣೆಗಾಗಿ ಮನೆಯಲ್ಲಿ ಶಾಂತಿ ನೆಲೆಸಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪಾರಾಧನೆಯನ್ನು ಮಾಡಿ ಸ್ನೇಹಿತರೆ. ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಇನ್ನು ಮಾನಸಿಕ ನೆಮ್ಮದಿ ಮತ್ತು ವೃತ್ತಿಯಲ್ಲಿ ಯಶಸ್ಸಿಗಾಗಿ ಪ್ರತಿ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿ, ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀದೇವಿಯ ಕೃಪೆಗೂ ಕೂಡ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ. ನಾವು ಈಗ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ. ಆ ದೇವರ ಅನುಗ್ರಹವೂ ಕೂಡ ನಿಮಗೆ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.